ಒಳ್ಳೇದು ಆ ಕಲರ್ ಆಗಬೇಕು. ಒಳ್ಳೆ ಸೀರೆ ಕಲರ್. ವಿಕ್ರಮನನ್ನ ಕೆಣಕಿದ ಆ ಕಾರಣಕ್ಕಾಗಿ ವಿಕ್ರಮನ ಸ್ಥಾನದಲ್ಲಿ ಪ್ರತ್ಯಕ್ಷನಾದ ಎನ್ನುವಂತ ಕಾರಣಕ್ಕಾಗಿ ಆತ ಆಡಿದ ನುಡಿಗಳೇನು, ಆತನನ್ನೇ ನಾನು ಕರೆದರೆ ಬರೆಯದೆ ಓದುವವನನ್ನ ಬರಿಗಾಲಲ್ಲಿ ನಡೆಯುವವನನ್ನ ಕರದಿಂದ ಹೊಡಿ ಅಂತ ಹೇಳಿದ್ದಾರಂತೆ ಅವನ ಪ್ರಾಜ್ಞರು. ಕರದಿಂದ ಹೊಡೆಯುವ ಧೈರ್ಯ ಮಾಡಲಿಲ್ಲ ಅವನು. ಸಭಾಸ್ಥಾನದಿಂದ ನಾಹಿಂತರದ ಕ್ಷಣದಲ್ಲಿ ಸಮೀಕರಣದಲ್ಲಿ ನನ್ನಾಭಿಷೇಕವಾಗಿ ಮಾತನಾಡಲಾರಂಭಿಸುತ್ತಾ ಇದ್ದಾನೆ. ಶನಿ ಪ್ರತ್ಯಕ್ಷವಾಗಿದ್ದಾನೆ ಅಂತ ಆ ಕ್ಷಣ ಹೊರಟೋದ ಕ್ಷಣ ಇವನ ಮೇಲೆ ನಿಗಾ ಬಿಟ್ಟವನಾನಲ್ಲ. ಇವನ ಭಾಷಾ ಪ್ರೌಢಿಮೆ ಎಂತದ್ದು ಅಥವಾ ಇವನ ಆಲೋಚನೆಯ ಲಹರಿಗಳಂತದ್ದು ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿಯೇ ನಾನು ಇವನ ಬೆನ್ನು ಬಿದ್ದವ. ನನ್ನನ್ನು ಕೆಣಕಿದ್ದಾನೆ. ಶನಿಯ ಉದ್ದೇಶ ಏನು? ಚಲಾಚಲ ವಸ್ತುಗಳಲ್ಲಿ ಪ್ರತಿಯೊಂದರನ್ನು ಕಾಣಬೇಕು, ಈ ಪ್ರಪಂಚದ ಅಂಕುಡಂಕನ್ನು ತಿತ್ತಬೇಕೆನ್ನುವುದಾಗಿ ಶ್ರೀಮನ್ನಾರಾಯಣನ ಸಂಕಲ್ಪದಿಂದ ಹುಟ್ಟಿದವ ನಾನು. ನನ್ನ ಪಥದಲ್ಲಿ ನಾ ಸಾಗುತ್ತಿದ್ದೆ, ನನ್ನ ಕಾರ್ಯದಲ್ಲಿ ನಾ ತೊಡಗಿಕೊಂಡಿದ್ದೆ. ನನ್ನ ಮಾನಸಿಕವಾಗಿ ಇರುವಂತಹ ಧೋರಣೆಯಿಂದ ನನ್ನ ಮನಸ್ಸನ್ನ ಕೆದಡಿದ. ಹೇಗಾಯಿತು ಗೊತ್ತಾವ ಮಾಡಿದಂತಹ ಕಾರ್ಯ? ನಿಂತ ನೀರಿಗೆ ಹೊಲಸು ಕಲಂದದೆ ಸಹ ಹಾಗಾಯಿತು. ನನ್ನ ಮನಸ್ಸು ತಳಮಳಗೊಂಡಿತು, ಕೋಪ ಉದ್ರೇಕವಾಯಿತು. ಆ ಕಾರಣಕ್ಕಾಗಿ ಪ್ರತ್ಯಕ್ಷನಾದೆ. ಒಂದರ್ಥದಲ್ಲಿ ಆ ವಿಕ್ರಮ ಭಾಗ್ಯಶಾಲಿಯ ನಿಜ. ದೇವರನ್ನ ಕಾಣಬೇಕೆನ್ನುವುದಾಗಿ ಅನೇಕ ವರ್ಷಗಳ ತಪಸ್ಸನ್ನು ಆಚರಿಸಿ ಸಂಸಾರವನ್ನೇ ಸಸಾರ ಮಾಡಿ ಕಾಂತಾರವನ್ನ ಸೇರಿ ಅನೇಕರು ಸತ್ತು ಹೋಗಿದ್ದಾರೆ, ದೇವರು ಕಾಣಲಿಲ್ಲ. ಆದರೆ ವಿಕ್ರಮನಿಗೆ ನಾ ಧರ್ಮಕ್ಕೆ ದರ್ಶನ ಕೊಟ್ಟ ಹಾಗಾಯಿತು. ಆ ಸಲುಗೆಯಿಂದ ಈ ರೀತಿಯಾಗಿ ವರ್ತಿಸುತ್ತಾ ಇದ್ದಾನೆ. ಆದರೆ ನನ್ನ ನಡವಳಿಕೆಯೋ ಅಥವಾ ನನ್ನ ಕೆಲಸವೋ ನಾ ಮಾಡಬೇಕಾಗಿರುವಂತ ಕರ್ತವ್ಯವೋ ಜಟಿಲವೋ ಕಠಿಣವಾಗಿರಬಹುದು. ಆದರೆ ನಮ್ಮ ಹೃದಯ ಹೂವಿನಂಥದ್ದು. ಪೃಥ್ವಿಯ ಅನೇಕ ಜೀವಕಾಲಗಳಿಗೆ ನಮ್ಮ ಅನುಗ್ರಹ ಆಶೀರ್ವಾದದಿಂದ ಬದುಕಬೇಕೆನ್ನುವುದೇ ನನ್ನ ಉದ್ದೇಶ. ಎಂತೆಂಥವರನ್ನು ಕಾಣಬೇಕು, ಯಾಕೆ ಕಾಣಬೇಕು? ಯಾವುದೇ ವ್ಯಕ್ತಿಯಾಗಲಿ, ಮನುಷ್ಯರಾಗಲಿ, ದೇವತೆಗಳಾಗಲಿ ತಮ್ಮ ವ್ಯಕ್ತಿತ್ವವನ್ನು ತಾವು ತಿದ್ದಿಕೊಂಡು ಸರಿದಾರಿಯಲ್ಲಿ ನಡೆಯಬೇಕು ಅಂತ ಆದ್ರೆ ಓಡುವ ಒಂದಕ್ಕೆ ಪಿಳಿಯನ್ನ ಕೊಡಿಸುವಂತೆ ಶ್ರೀಮನ್ನಾರಾಯಣನ ಸಂಕಲ್ಪದಿಂದ ಹುಟ್ಟಿದವ ನಾನು. ಆ ಕೆಲಸವನ್ನು ಚಾಚು ತಪ್ಪದೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಇದುವರೆಗೂ ಆ ಸಮಾಧಾನ ನನಗೂ ಉಂಟು. ಆದರೆ ಸಾಧಾರಣ ಒಂದು ತುಂಡರಸನಾದಂತ ಈತ ನನ್ನ ದೃಷ್ಟಿಯಲ್ಲಿ ಅಖಂಡ ಭಾರತವನ್ನು ಆಳುವಂತ ಒಬ್ಬ ಮಹಾರಾಜ ಎನ್ನುವುದಾಗಿ ಆತ ಗರ್ವದಿಂದ ನಡೆದುಕೊಳ್ಳಬಹುದು. ಸೃಷ್ಟಿಗೆ ಸಮಷ್ಟಿಯನ್ನೇ ನಾನು ನಿಯಂತ್ರಿಸುವುದಕ್ಕೆ ಹೊರಟವು ಅಂತ ನನ್ನ ಆಲೋಚನೆಗೆ ಸಾಧಾರಣ ಒಬ್ಬ ತುಂಡರಸ ಅನ್ನುವುದು ಮಾತ್ರ ಸುಸ್ಪಷ್ಟ. ಇವನನ್ನ ಹೇಗೆ ಬಿಡಬೇಕೆ? ಖಂಡಿತ ಇಲ್ಲ. ಇವನನ್ನು ತೀಡಲೇಬೇಕು, ತಿದ್ದಲೇಬೇಕು. ಹಾಗಂತ ಕೋಪೋದ್ರೇಕ್ತನಾಗಿ ಶಪಿಸಿದ್ದೇನೆ. ವಿಕ್ರಮಾದಿತ್ಯ ರಾಶಿಗೆ ಕನ್ಯಾ ರಾಶಿಯಿಂದ ಪ್ರವೇಶ ಮಾಡಿ ನಿನ್ನನ್ನು ಕಾಡಿಸುತ್ತೇನೆ, ಬೇಡಿಸುತ್ತೇನೆ ಎನ್ನುವುದಾಗಿ ನನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದೇನೆ. ಆದರೂ ನನ್ನ ಅಂತರಂಗ ನುಡಿಯುತ್ತಾ ಇದೆ. ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡುತ್ತಾನೆ ಅಂತ ಹೇಳಿದ್ರೆ ಒಂದೇ ತಪ್ಪಿಗೆ ಆತನನ್ನು ಶಿಕ್ಷಿಸಬಾರದು, ಶಿಕ್ಷಿಸಬಾರದು, ಶಿಕ್ಷಿಸಕೂಡದು. ಹಾಗಾಗಿ
ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೋಸ್ಕರ ದಿವ್ಯ ದೃಷ್ಟಿಯನ್ನು ಹರಿಸಿ ನೋಡುತ್ತಾ ಇದ್ದೇನೆ. ಉಜ್ಜಯಿನಿಪುರದ ರಾಜವಿಕ್ರಮ ಮಲಗಿಕೊಂಡಿದ್ದಾರೆ. ತನ್ನ ಮಡದಿಯಾಗಿರುವಂತಹ ಪ್ರಭಾವತಿಯೊಡನೆ ತೂಗು ಮಂಚದ ಮೇಲೆ ಲೋಲನಾಡುತ್ತಾ ತಾನು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವುದೋಸ್ಕರ ಖಾರವಾಗಿರುವಂತಹ ಸ್ವಪ್ನವೊಂದನ್ನು ಕಾಣುವಂತೆ ಮಾಡುತ್ತೇನೆ. ಆತನ ಜೀವನದಲ್ಲಿ ಕೊಡಬಹುದಾದಂತಹ ಕಷ್ಟದ ಸುಳಿವನ್ನ ಈಗಾಗಲೇ ನೀಡುತ್ತೇನೆ. ವಿಕ್ರಮ, ಮೈಯೆಲ್ಲ ಉರಿ ಯಾರು ವಿಕ್ರಮ, ಯಾರು ಯಾರು ವಿಕ್ರಮ, ಯಾರು ಅರಮನೆಯಲ್ಲಿ ತೂಗು ಮಂಚದ ಮೇಲೆ ಮಲಗಿ ನಿದ್ರಿಸುವಂತ ನೀವು ರಾತ್ರಿಯಲ್ಲಿ ಈ ರೀತಿಯಾಗಿ ಕೂಗಾಡ್ತಾ ಇದ್ದೀರಲ್ಲ, ಏನಾಯಿತು ವಲ್ಲಭ, ಏನಾಯಿತು? ಸ್ವಾಮಿ, ಯಾಕೆ ಹೀಗಾಯ್ತು? ಏನಾಯಿತು? ಅರಮನೆಯಲ್ಲಿ ತೂಗು ಮಂಚದ ಮೇಲೆ ಮಲಗಿ ನಿದ್ರಿಸುವಂತಹ ಸಂದರ್ಭದಲ್ಲಿ ಸತ್ಯ, ಘೋರವಾದಂತಹ ಕನಸೊಂದನ್ನ ಕಂಡೆನಲ್ಲ. ನೀವು ಆ, ಭಗವತಿ, ಸ್ವಾಮಿ, ಒಬ್ಬ ವ್ಯಕ್ತಿಯು ಬಂದಿದ್ದಾನೆ. ಒಂದು ತುರಗವನ್ನ ತಂದು ಕೊಟ್ಟಿದ್ದಾನೆ. ಅರಸನಾದಂತ ನಾನು ವೇಳೆಯನ್ನ ಕಳೆಯುವುದಕ್ಕಾಗಿ ಏರಿದೆ ತುರಗವನ್ನು. ನೀವು ಸತ್ಯ, ಆ, ಏರಿದ ಆ ಕ್ಷಣದಲ್ಲಿ ಎತ್ತಲ ನನ್ನನ್ನ ಕರೆದೊಯ್ದು ಭಗವತಿ. ಆ, ಅಷ್ಟೇ ಅಲ್ಲ, ದಟ್ಟವಾದಂತಹ ಅರಣ್ಯ ಪ್ರದೇಶ. ಅರಣ್ಯ ಪ್ರದೇಶದಲ್ಲಿ ನನ್ನನ್ನ ಕೆಡವಿದ್ದು ಭಗವತಿ. ಸ್ವಾಮಿ, ಅಷ್ಟೇ ಅಲ್ಲ, ಆ, ಅರಣ್ಯದಲ್ಲಿ ಓರ್ವ ನಾರಿಮಣಿಯೋರ್ವನು ಕಳ್ಳತನದ ಆಪಾದನೆ ನನ್ನ ಮೇಲೆ ಹೊರತು ಇಂತಹ ಕರಚರಣಗಳನ್ನ ಕಳಿಸಿ ಹಾಕಿದ್ದಾಳೆ. ಆ ಗುರಿಯನ್ನ ತಾಳಲಾರದೆ ಅಪ್ಪರದಿಂದ ಎಬ್ಬಿಸಿ ನಿನ್ನನ್ನ ಕರೆದಿದ್ದೇನೆ ಭಗವತಿ, ಕರೆದಿದ್ದೇನೆ. ಸ್ವಾಮಿ, ಅಷ್ಟಕ್ಕಾಗಿ ಚಿಂತೆ ಪಡ್ತಿದ್ದೀರಾ? ಮತ್ತೆ? ಚಿಂತೆ ಪಡಬೇಡಿ. ಚಿಂತೆ ಹೇಗೆ ಸ್ವಾಮಿ? ಚಿಂತೆ ಬೇಡ. ನಮ್ಮ ಪುರದ ದೇವರು ಬ್ಲಾಕ್ ಕಲರ್ ಸರ ಕೆಳಗಡೆ ಅದು ಹುಡುಗಿ ಹಾಕೋದು ಅವನಿಗೆ ಹೆಂಗ್ ಬಂತಂದ್ರೆ ಕೆಳಗಡೆ ಸರ ನೋಡೋದಿತ್ತು ಕೆಳಗಡೆ ಸರ ನೋಡೋದು
ಅದೇ ಯಾರಿವರು ಸ್ವಾಮಿ ಆಗ್ಬೇಕಾ ಓ ವಲ್ಲಭ ಭಗವತಿ ಯಾಕೆ ಈ ರೀತಿ ನಿಂತ ಬಿಡ್ತಾ ಇದ್ದೀರಿ ಹ. ಯಾಕೆ ಬಲ್ಲಿರಾ ಯಾಕೆ? ನಮ್ಮ ಕುಲದೈವನಿರುವ ಅದು ಅಲ್ಲದೆ ಹ. ಕಾಳಿಕಾಂಬೆಯ ವರಪ್ರಸಾದ ಉಂಟು ನಮ್ಮ ಪಾಲಿಗಲ್ವಾ ಅಲ್ವಾ ಮತ್ತೆ? ಹಾಗಾಗಿ ಯಾಕೆ ಈ ರೀತಿಯಾಗಿ ಚಿಂತೆಯನ್ನು ಪಡುತ್ತಾ ಇದ್ದೀರಿ ಸ್ವಾಮಿ ಹ. ನಮ್ಮಲ್ಲಿ ಇರುವಂತ ಬ್ರಾಹ್ಮಣೋತ್ಸವರಿದ್ದಾರೆ ಹ. ಅವರನ್ನು ಕರೆಸಿ ನಿಮ್ಮ ಕನಸಿನ ಪರಿಯನ್ನು ತಿಳಿಯೋಣ ಯಾಕೆ ಬಲ್ಲಿರಾ ಯಾಕೆ? ನಿಮ್ಮ ಕನಸಿನ ಪರಿಯನ್ನ ಯೋಚಿಸುವಾಗ ಯಾವುದೋ ಒಂದು ದುಸ್ವಪ್ನವೆಂದು ತೋರು ಬರ್ತಾ ಇದೆ ನನ್ನ ಮನಸ್ಸಿನಲ್ಲಿ ಸ್ವಾಮಿ ಭಗವತಿ ಆದರೂ ಒಂದು ವಿಶೇಷತೆ ನೋಡು. ಏನು ಈಗ ಹೇಳುವುದೇನು ಚಿಂತೆ ಬೇಡಿ. ಆದ್ರೆ ಅದುವರೆಗೂ ಚಿಂತೆಯಲ್ಲಿದ್ದವರೇ ನಾವು. ಹೌದಪ್ಪ, ಇದು ಪರಿಸ್ಥಿತಿ ಹಾಗಿತ್ತು. ಗೊತ್ತು ಸ್ವಾಮಿ ಬಿಟ್ಟೆ, ಚಿಂತಿಲ್ಲ ನಮಗೆ, ಚಿಂತೆ ಬಿಟ್ಟೆ. ಯಾಕೆ ಕೇಳಿ ನಿಮ್ಮ ಅರ್ಥವಾಗಿ ಅಲ್ವಾ? ನಾನು ಇದ್ದೇನೆ ಅಂದ್ಮೇಲೆ ನಿಮಗೆ ಯಾಕೆ ಚಿಂತೆ ಭಗವತಿ ಅಲ್ಲವಾ ನೀನು ಹೇಳಿದ ಹಾಗೆ ಚಿಂತೆ ಬರುವ ಹಾಗಿಲ್ಲ. ಅಷ್ಟಾಗಿ ನೀನೇ ಮಗ, ನನಗೆ ಯಾಕೆ ಚಿಂತೆ? ಅಷ್ಟೇ ಅಲ್ಲ, ಎಂತ ಯಾರು ಇವತ್ತಿಂದ ಯಾರು ಅಷ್ಟೇ ಅದಕ್ಕೆ ನಂಗೆ ಎದುರು ಆಗ್ಬಿಡ್ತಾರೆ ನಂಗೂ ಯಾರು ಮಾತಾಡ್ತಿಲ್ಲ ನಾನು ಸಿಟ್ಟು ಬಂತೆ ಈ ಚಿತ್ರದ ಸಂದರ್ಭದಲ್ಲಿ ಒಂದು ನರ್ತನವನ್ನು ಮಾಡಿ ನಮ್ಮ